₹5,000 ವಿಚಾರಕ್ಕೆ ಸಿಂಗರ್ ಮರ್ಡರ್ ಆಗಿದೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಬೂದಿಹಾಳದಲ್ಲಿ ಆಗಿರುವಂತಹ ಘಟನೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ 22 ವರ್ಷದ ಮಾರುತಿಯನ್ನ ಕೊಲೆ ಮಾಡಲಾಗಿದೆ. 5,000 ವಿಚಾರಕ್ಕೆ ಆಗಿರುವಂತಹ ಮರ್ಡರ್ ಇದು. ಬೆಳಗಾವಿ ರಾಯಭಾಗ ತಾಲೂಕಿನ ಬೂದಿಹಾಳದಲ್ಲಿ ಆಗಿರುವಂತಹ ಘಟನೆ ಇದು. ಮಾರಕಾಸ್ತ್ರಗಳಿಂದ ಕೊಚ್ಚಿ 22 ವರ್ಷದ ಮಾರುತಿ ಸಿಂಗರ್ ಇವರನ್ನ ಕೊಲೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡನ್ನ ಹಾಡ್ತಾ ಇದ್ರು ಮಾರುತಿ. ಸ್ನೇಹಿತನ ಜೊತೆಯಲ್ಲಿ ಬೈಕ್ನಲ್ಲಿ ಬರ್ತಿದ್ದಂತಹ ಸಂದರ್ಭದಲ್ಲಿ ದಾಳಿ ಮಾಡಲಾಗಿದೆ, ಹತ್ಯೆ ಮಾಡಲಾಗಿದೆ. ಬೈಕ್ ಅಡ್ಡಗಟ್ಟಿ ಮಾರುತಿಯನ್ನ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಆರೋಪಿ ಈರಪ್ಪ ಬಳಿಯಲ್ಲಿ 50,000 ಸಾಲವನ್ನ ಪಡೆದುಕೊಂಡಿದ್ದಾರೆ ಮಾರುತಿ. 50,000 ಪೈಕಿಯಲ್ಲಿ 45,000 ವಾಪಸ್ ಕೊಟ್ಟಿರ್ತಾರೆ. ನೋಡಿ, 45,000 ವಾಪಸ್ ಆಗಿರುತ್ತೆ. 50,000 ಸಾಲ ಮಾಡಿರ್ತಾರೆ ಮಾರುತಿ ಹತ್ರ. ಸೊ 50,000 ಪೈಕಿಯಲ್ಲಿ 45,000 ವಾಪಸ್ ನೀಡಿರ್ತಾರೆ ಮಾರುತಿಯವರು. ಸೊ ಆರೋಪಿ ಈರಪ್ಪ ಬಳಿಯಲ್ಲಿ 50,000 ಇವರು ಸಾಲ ಪಡ್ಕೊಂಡಿರ್ತಾರೆ. ಇನ್ನು ಬೈಕ್ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮಾರುತಿಯನ್ನ ಕೊಲೆ ಮಾಡಲಾಗಿದೆ. ಜಸ್ಟ್ 5,000ಕ್ಕೆ 50,000ದಲ್ಲಿ 45,000 ವಾಪಸ್ ಮಾಡಿರ್ತಾರೆ. ಇನ್ನು 5,000 ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಆಗಿರುವಂತಹ ಕೊಲೆ ಇದೆ. ಮಾರುತಿಯ ಮೃತದೇಹದ ಮೇಲೆ ಕಾರನ್ನ ಹತ್ತಿಸಿ ಅಟ್ಟಹಾಸ ನಡೆದಿದ್ದಾರೆ ನೋಡಿ. ಈ ವೇಳೆ ಕಾರು ಕೂಡ ಪಲ್ಟಿಯಾಗಿ ಆರೋಪಿಗಳಿಗೆ ಗಾಯ ಆಗಿದೆ. 11 ಮಂದಿಯ ತಂಡದಿಂದ ನಡೆದಿರುವಂತಹ ಭೀಕರವಾದಂತಹ ಮರ್ಡರ್ ಇದು. ಸ್ನೇಹಿತನ ಜೊತೆಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ರು ಅವರು. ಬೈಕ್ ಅಡ್ಡಗಟ್ಟಿ ಮಾರುತಿಯನ್ನ ಕೊಲೆ ಮಾಡಿದ್ರು. ಆರೋಪಿ ಈರಪ್ಪ ಬಳಿಯಲ್ಲಿ 50,000 ಸಾಲವನ್ನ ಪಡೆದುಕೊಂಡಿರ್ತಾರೆ ಮಾರುತಿಯವರು. ಸೊ ಅದರಲ್ಲಿ 5,000 ಕೊಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಬೈಕ್ನ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಅವರನ್ನ ಹಲ್ಲೆ ನಡೆಸ್ತಾರೆ. ಮಾರುತಿಯ ಮೃತದೇಹದ ಮೇಲೆ ಕಾರನ್ನ ಹತ್ತಿಸಿ ಅಟ್ಟಹಾಸ ಮೆರೆತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಕಾರು ಕೂಡ ಪಲ್ಟಿ ಆಗುತ್ತೆ. ಆರೋಪಿಗಳಿಗೂ ಕೂಡ ಗಾಯ ಆಗಿದೆ. 11 ಮಂದಿಯ ತಂಡದಿಂದ ನಡೆದಿರುವಂತಹ ಭೀಕರವಾದಂತಹ ಮರ್ಡರ್ ಇದು. ಬಿಟ್ಟಿದ್ರು ಆಗ್ತಾ ಇತ್ತು. 5,000 ಅತ್ಲಾಗ ಬಿಟ್ಟಿದ್ರು ಆಗ್ತಾ ಇತ್ತು ನೋಡಿ. ಅಥವಾ ಇನ್ನೊಂದ್ಸಲ ಕೇಳಿದ್ರೆ ಕೊಡ್ತಾ ಇದ್ರೆ ಏನು ಮಾರುತಿ, ಅಥವಾ ಇನ್ನೊಂದು 4 ಸಲ ಕೇಳಿದಿದ್ರೆ ಕೊಡ್ತಾ ಇದ್ರು ಏನೋ, ಅಥವಾ ಬೈಕ್ನೇ ತಗೊಂಡು ಹೋಗ್ಬಿಟ್ಟಿದ್ರು ಆಗ್ತಿತ್ತು. ಅಲ್ಲಿ ಅಲ್ಲ, ಮರ್ಡರ್ ಮಾಡುವಂತಹ ಅವಶ್ಯಕತೆ ಇತ್ತಾ ಇಲ್ಲಿ? ಹೋಗ್ಲಿ, ಬೇಕಿತ್ತ? ಅದು ಅಂಥ ಲೆವೆಲ್ಗೆ ಹೋಗೋದು ಬೇಕಿತ್ತ? ಬೈಕ್ನೇ ಎಷ್ಟೊಂದು ಜನ ಈಗ ಏನು ಮಾಡ್ತಾರೆ, ಬೈಕ್ ಎತ್ಕೊಂಡು ಹೋಗ್ಬಿಡ್ತಾರೆ. ಕೆಲವರು ಸಾಲ ಕೊಡಲಿಲ್ಲ ಅಂತಂದರೆ ಬೈಕ್ ಎತ್ಕೊಂಡು ಹೋಗೋದು, ಅಥವಾ ಏನೋ ಚೈನ್ ಗೀನ ಹಾಕ್ಕೊಂಡಿದ್ರೆ ಆ ಥರ ಏನೋ ಮಾಡಿದ್ರು ಅತ್ಲಾಗ ಹೆಂಗೋ ಪಾಪ ಅವ್ರ ಜೀವ ಉಳಿದಿರೋದು. ಹಂಗೂ ಮಾಡಲಿಲ್ಲ ಇವರು, ಆ ಬೈಕ್ನೂ ಎತ್ತಾಕೊಂಡು ಹೋಗಲಿಲ್ಲ. ನೋಡಿದ್ರೆ ಡೈರೆಕ್ಟ್ ಪಾಪ ಮಾರುತಿಯನ್ನೇ ಕೊಲೆ ಮಾಡಿಬಿಟ್ರು. ಬೂದಿಹಾಳದಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಪಾಪ ಆತನನ್ನು 22 ವರ್ಷ ಅಷ್ಟೇ, 22 ವರ್ಷ ಅಷ್ಟೇ, ಇನ್ನೂ ಚಿಕ್ಕವರು ಮಾರುತಿ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇವರು ಹಾಡುಗಳನ್ನು ಹಾಡ್ತಾಯಿದ್ರು, ಫೇಮಸ್ ಕೂಡ ಆಗಿದ್ರು. ಸ್ನೇಹಿತನ ಜೊತೆಯಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಏನು ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಫಸ್ಟು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಆನಂತರವಾಗಿ ನೋಡಿ ಮೃತದೇಹದ ಮೇಲೆ ಕಾರನ್ನು ಕೂಡ ಹಚ್ಚಿದ್ದಾರೆ. ಅಂದರೆ ಇನ್ಯಾವ ಲೆವೆಲ್ಗೆ ಕೋಪ ಇತ್ತು ಇವ್ರಿಗೆ, ಇಷ್ಟೆಲ್ಲ ಮಟ್ಟಿಗೆ ನಡ್ಕೋತಾರೆ ಅಂತಂದರೆ ಇನ್ಯಾವ ಲೆವೆಲ್ಗೆ ಇವ್ರದ್ದು ಕೋಪ ಆಯಿತು ಪಾಪ ಅವ್ರ ಮೇಲೆ. ಅದು 5,000 ವಿಚಾರಕ್ಕೆ, ಇನ್ನೇನು ಅಲ್ಲ ಘಟನೆ ಇದು. ಜಸ್ಟ್ 5,000 ವಿಚಾರಕ್ಕೆ ಆಗಿರುವಂತಹ ಕೊಲೆ ಇದು. 11 ಮಂದಿಯ ತಂಡದಿಂದ ನಡೆದಿರುವಂತಹ ಭೀಕರವಾದಂತಹ ಮರ್ಡರ್. ಪಾಪ ಎಲ್ಲೋ ಹೋಗ್ತಾ ಇದ್ರು ಬೈಕ್ನಲ್ಲಿ, ಸ್ನೇಹಿತನ ಜೊತೆ ಹೋಗ್ತಾ ಇದ್ರು. ಹೋಗುವಂತಹ ಸಂದರ್ಭದಲ್ಲಿ ನೋಡಿ ಬೈಕನ್ನು ಅಡ್ಡಗಟ್ಟಿರ್ತಾರೆ. ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಏನು ಅನ್ನುವಂತಹ ಮಾಹಿತಿಗಳನ್ನು ಕಲೆ ಹಾಕಿದ್ರು ಈರಪ್ಪನ ಕಡೆಯವರು. ಈರಪ್ಪನ ಹತ್ರ 50,000 ಪಡ್ಕೊಂಡಿರ್ತಾರೆ ಮಾರುತಿ. 45,000 ವಾಪಸ್ ಮಾಡಿ 5,000 ಕೊಟ್ಟಿರೋದಿಲ್ಲ. ಸೊ ಅಷ್ಟಕ್ಕೆ ಅದೊಂದು ಚಿಕ್ಕ ವಿಚಾರಕ್ಕೆ ಏನು ಮಾಡಿದ್ದಾರೆ ಇವರು, ಆತ ಎಲ್ಲಿ ಹೋಗ್ತಾ ಇದ್ದೇನೆ ಏನು ಎತ್ತ ಅಂತ ಹೇಳಿ ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ಕಲೆ ಹಾಕ್ಬಿಟ್ಟು ಏನು ಮಾಡಿದ್ದಾರೆ, ಬೈಕನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿದ್ದಾರೆ. ಅದು ಎಷ್ಟು ಜನ ಬಂದಿದ್ರು, 11 ಜನರ ಗುಂಪು ಬಂದಿದೆ. ಆತನನ್ನು ಸಾಯಿಸ್ಲಿಕ್ಕೋಸ್ಕರ 11 ಜನ ಬಂದಿದ್ದಾರೆ. ಸೊ ಕಾರೆಲ್ಲ ಅಡ್ಡಗಟ್ತಾರೆ. ಕಾರ್ನಲ್ಲಿ ಅಡ್ಡಗಟ್ಟಿ ಆನಂತರವಾಗಿ ಆತನ ಮೇಲೆ ಹಲ್ಲೆ ನಡೆಸಿ, ಮನ ಬಂದಂತೆ ಥಳಿಸಿ, ಕೊಚ್ಚಿ ಕೊಲೆ ಮಾಡಿ ಆನಂತರವಾಗಿ ಕಾರನ್ನು ಕೂಡ ಹತ್ತಿಸ್ತಾರೆ ಆತನ ಮೇಲೆ. ಪಾಪ ನೋಡಿ, ಗಾಡಿ ಅಂತೂ ನಜ್ಗುಜ್ಜು ಆಗಿಬಿಟ್ಟಿದೆ. ಅದರಲ್ಲಿ ಪಾರ್ಟ್ಸ್ಗಳೇ ಇಲ್ಲ ಹಿಂದ್ಗಡೆ ಅಂತ, ಹಂಗಾಗ್ಬಿಟ್ಟಿದೆ ಫುಲ್ಲು. ಈಗ 11 ಮಂದಿಯ ತಂಡದಿಂದ ನಡೆದಿರುವಂತಹ ಭೀಕರ ಮರ್ಡರ್ ಆಗಿರುವಂತಹ ಕಾರಣವಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಇದರ ಬಗ್ಗೆ. ಜೊತೆಗೆ ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿದೆ.